ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಮೆಂತ್ಯ ಸೊಪ್ಪಿನ ಬಿರಿಯಾನಿನ ಡಿಫ್ರೆಂಟ್ ಸ್ಟೈಲಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿ ಬರುತ್ತೆ. ನೀವು ಒಂದು ಸಲ ಬೇಕಿದ್ರೆ ಈ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ. ರುಚಿಯಂತೂ ತುಂಬ ಚೆನ್ನಾಗಿ ಬರುತ್ತೆ. ಅಟ್ಲೀಸ್ಟ್ ನೀವೇ ವಾರದಲ್ಲಿ 2 ಸಲ ಮಾಡ್ಕೊತಾ ಇರ್ತೀರ. ಹಾಗೆ ಹೊಸದಾಗಿ ನೋಡ್ತಿರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮೊದಲಿಗೆ ನಾನಿಲ್ಲಿ ಒಂದು ಚಿಕ್ಕ ಬಾಣಲಿನ ಸ್ಟವ್ ಮೇಲೆ ಇಟ್ಕೊಂಡು ಸ್ವಲ್ಪ ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡಾದ್ಮೇಲೆ ಅದಕ್ಕೆ 2 ಈರುಳ್ಳಿನ ಕಟ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳೋದಕ್ಕೆ ಹಾಕ್ಕೊತಾ ಇದ್ದೀನಿ. ಜೊತೆಗೆ 1 ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಶುಂಠಿ, ಹಾಗೆಯೇ ಖಾರಕ್ಕೆ ತಕ್ಕಂಗೆ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಬೇಕಾಗುತ್ತೆ. ಅದಕ್ಕಿಂತ ಮುಂಚೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಶುಂಠಿನ 2 ನಿಮಿಷದವರೆಗೆ ಫ್ರೈ ಮಾಡ್ಕೊಬೇಕು. ಈ ಥರ ಫ್ರೈ ಮಾಡಿಕೊಂಡು ನೀವು ಒಂದು ಸಲ ಮೇಥಿ ಬಿರಿಯಾನಿ ಅಂದರೆ ಮೆಂತ್ಯ ಸೊಪ್ಪಿನ ಬಿರಿಯಾನಿ ಟ್ರೈ ಮಾಡಿ. ರುಚಿ ಹೇಗೆ ಬರುತ್ತೆ ಅಂದರೆ ತುಂಬಾ ಸಖತ್ತಾಗಿ ಬರುತ್ತೆ. ಜೊತೆಗೆ ಖಾರಕ್ಕೆ ತಕ್ಕಂಗೆ ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ 2 ಪಾವು ರೈಸ್ಗೆ ಆಗೋಷ್ಟು ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಅಂದರೆ ನಮ್ಮನೆ ಸ್ವಲ್ಪ ಖಾರ ತಿನ್ನೋದು ಕಡಿಮೆ, ಹಾಗಾಗಿ 5 ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ನೀವು ಎಷ್ಟು ಕ್ವಾಂಟಿಟಿ ಮಾಡ್ತೀರಾ ಅದ್ರ ಮೇಲೆ ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಬೇಕಾಗುತ್ತೆ. ಈಗ ಸ್ಟವ್ನ ಆಫ್ ಮಾಡ್ಕೊತಾ ಇದ್ದೀನಿ. ಸ್ಟವ್ನ ಆಫ್ ಮಾಡಿದ್ಮೇಲೆ ಕೊತ್ತಂಬರಿ ಮತ್ತು ಪುದೀನನ ಹಾಕಿ ಸುಮ್ಮನೆ ಹಾಗೇ ಮಿಕ್ಸ್ ಮಾಡಿಟ್ರೆ ಸಾಕು. ಕೊತ್ತಂಬರಿ ಮತ್ತು ಪುದೀನ ಹಾಕಿದ್ಮೇಲೆ ಮಿಕ್ಸ್ ಮಾಡಾದ್ಮೇಲೆ ಆರಿರುತ್ತಲ್ವ, ಅದಾದಮೇಲೆ ಆರಾದಮೇಲೆ ಜಾರ್ಗೆ ಹಾಕ್ಕೊಬೇಕು. ನೀವು ತುಂಬಾ ಸಿಂಪಲ್ಲು, ಹಾಗೆ ಡಿಫ್ರೆಂಟ್ ಆಗಿರುತ್ತೆ. ರುಚಿ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ. ಲಂಚ್ ಬಾಕ್ಸ್ಗಂತೂ ನೀವು ಆರೋದ್ಮೇಲೂ ಅಷ್ಟೇ ಇಷ್ಟಪಟ್ಟು ತಿನ್ಬೋದು, ಅಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇವಾಗ ಆರಿರೋ ಅಂಥ ಈರುಳ್ಳಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿನ ಜಾರ್ನಲ್ಲಿ ಹಾಕ್ಕೊತಾ ಇದ್ದೀನಿ. ಜೊತೆಗೆ ಸ್ವಲ್ಪ ಚಕ್ಕೆ ರುಬ್ಕೊಂಬರೋಣ. ರುಬ್ಬಿದಾಗಿದೆ ನೋಡಿ. ತೀರ ನುಣ್ಣಿಗೆ ಅಂತೇನಿಲ್ಲ, ದಪ್ಪ ದಪ್ಪ ಥರ ಇದ್ರೂ ನಡೆಯುತ್ತೆ. ಇವಾಗ ಕುಕ್ಕರ್ಗೆ ಸ್ವಲ್ಪ ಎಣ್ಣೆನ ಹಾಕ್ಕೊತಾ ಇದ್ದೀನಿ. ನೀವು ಎಣ್ಣೆ ಜೊತೆಗೆ ಸ್ವಲ್ಪ ತುಪ್ಪನೂ ಹಾಕ್ಕೊಬೋದು. ನಾನು ತುಪ್ಪ ಹಾಕ್ಕೊಂಡಿಲ್ಲ. ಎಣ್ಣೆನ ಹಾಕಾದ್ಮೇಲೆ ಬಿರಿಯಾನಿ ಸ್ಪೈಸಸ್ ಏನು ಬರುತ್ತೆ ಅದನ್ನು ಹಾಕ್ಕೊಬೇಕು. ಅಂದರೆ ಸೋಂಪು ಕಾಳು, 2 ಏಲಕ್ಕಿ, ಕಲ್ಲುವ್ವ ಎಲ್ಲ ಬರುತ್ತಲ್ವ, ಅಷ್ಟು ಐಟಮ್ಸು. ಜೊತೆಗೆ ಕಟ್ ಮಾಡ್ಕೊಂಡಿರೋ ಅಂಥ 2 ಈರುಳ್ಳಿನ ಹಾಕ್ಕೊತಾ ಇದ್ದೀನಿ. ಈರುಳ್ಳಿನ ಸ್ವಲ್ಪ ಈರುಳ್ಳಿದು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಬೇಕು. ಇಲ್ಲಿ ಮೇಯ್ನ್ ಇಂಪಾರ್ಟೆಂಟು ನಾವು ಈರುಳ್ಳಿ ಫ್ರೈ ಮಾಡ್ಕೊಳ್ಳೋದೇ ಆಗಿರುತ್ತೆ. ತುಂಬಾ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆಯೇ ವಿಡಿಯೋನ ಸ್ಕಿಪ್ ಮಾಡ್ತೀರಾ ನೋಡಿ. ಕಟ್ ಮಾಡ್ಕೊಂಡಿರೋ ಅಂಥ ಮೆಂತ್ಯ ಸೊಪ್ಪನ್ನ ನೀರಲ್ಲಿ ತೊಳೆದು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ನೀವು ಮೆಂತ್ಯ ಸೊಪ್ಪನ್ನ ಹಾಕೊಳ್ಳುವಾಗ ಕೆಲವೊಬ್ಬರು ಬರೀ ಎಲೆ ಮಾತ್ರ ಹಾಕ್ಕೊತೀರಾ. ನಾನಿಲ್ಲಿ ಅದು ಮೆಂತ್ಯ ಸೊಪ್ಪು ಎಳೆದಾಗಿದ್ದರೆ ಕಡ್ಡಿ ಬರುತ್ತಲ್ವ, ಕಡ್ಡಿನೂ ಕೂಡ ಹಾಕ್ಕೊಬೋದು, ಏನು ತೊಂದರೆ ಇಲ್ಲ. ಯಾಕಂದರೆ ಎಣ್ಣೆಯಲ್ಲಿ ಫ್ರೈ ಆಗೋದ್ರಿಂದ ಕಡ್ಡಿ ಏನು ಅಷ್ಟು ಬಾಯಿಗೆ ಸಿಕ್ಕಲ್ಲ, ನೀಟಾಗಿ ಅದು ಫ್ರೈ ಆಗುತ್ತೆ. ಮೆಂತ್ಯ ಸೊಪ್ಪನ್ನ ಹಾಕ್ಕೊಂಡಾದ್ಮೇಲೆ 2 ನಿಮಿಷ ಫ್ರೈ ಮಾಡ್ಕೊಂಡಾಯಿತು. ಜೊತೆಗೆ ನಾನು ಸೋಯಾಬೀನ್ ಕೂಡ ಹಾಕ್ಕೊತಾ ಇದ್ದೀನಿ. ಸೋಯಾಬೀನ್ನ ಬಿಸಿನೀರಿನಲ್ಲಿ ನೆನೆಸಿ ಆ ಬಿಸಿನೀರನ್ನ ಹಿಂಡಿ ಸೋಯಾಬೀನ್ ಹಾಕ್ಕೊಂಡಿದ್ದೀನಿ ನಾನು. ನೀವೊಂದು ಸಲ ಈ ಸೋಯಾಬೀನ್ ಹಾಕಿ ನೋಡಿ. ಮೆಂತ್ಯ ಸೊಪ್ಪಿನ ಬಿರಿಯಾನಿಗೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇಷ್ಟ ಇಲ್ಲ ಅಂದವರು ಸೋಯಾಬೀನ್ನ ಸ್ಕಿಪ್ ಮಾಡ್ಕೋಬೋದು, ತೊಂದರೆ ಇಲ್ಲ. ಸೋಯಾಬೀನ್ ಹಾಕಿ ಮಿಕ್ಸ್ ಮಾಡಾದಮೇಲೆ ಸ್ವಲ್ಪ ಪೆಪ್ಪರ್ ಪೌಡರ್ನ ಹಾಕ್ಕೊತಾ ಇದ್ದೀನಿ, ಒಂದು 3/4 ಸ್ಪೂನಷ್ಟು. ಪೆಪ್ಪರ್ ಪೌಡ್ರೂ ಅಷ್ಟೇ ನೀವು ಖಾರಕ್ಕೆ ತಕ್ಕಂಗೆ ನೋಡ್ಕೊಂಡು ಹಾಕ್ಕೊಳ್ಳಿ, ಯಾಕಂದರೆ ಹಸಿರು ಮೆಣಸಿನ್ಕಾಯಿ ಕೂಡ ಹಾಕಿರ್ತೀವಲ್ವ. ಜೊತೆಗೆ ಅರಿಶಿನ ಪುಡಿ ಸ್ವಲ್ಪ. ಅರಿಶಿನ ಪುಡಿ ಪೆಪ್ಪರ್ ಪೌಡರ್ ಹಾಕಿದ್ಮೇಲೆ ಮತ್ತೆ 1 ನಿಮಿಷ, ಒಂದೇ 1 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. 1 ನಿಮಿಷ ಫ್ರೈ ಆದಮೇಲೆ ರುಬ್ಕೊಂಡಿರೋಂಥ ಮಸಾಲಾನ ಹಾಕ್ಕೊಳ್ಳೋಣ. ಅಂದರೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಫ್ರೈ ಮಾಡ್ಕೊಂಡಿದ್ದು ರುಬ್ಬಿತ್ತಲ್ವ, ಆ ಮಸಾಲಾನ ಹಾಕ್ಕೊತಾ ಇದ್ದೀನಿ. ಜೊತೆಗೆ ಜಾರ್ಗೆ ಸ್ವಲ್ಪ ನೀರು ಹಾಕಿ ಅದನ್ನು ಕೂಡ ಮಿಕ್ಸ್ ಮಾಡ್ಕೊಬೇಕು. ಮಸಾಲಾನ ಹಾಕಿದ್ಮೇಲೆ ನೀಟಾಗಿ ಎಲ್ಲ ಕಡೆ ಮಿಕ್ಸ್ ಮಾಡಿ 1 ಕುದಿ ಬರಲಿಕ್ಕೆ ಬಿಡಬೇಕು. ಯಾಕಂದರೆ ಮಸಾಲೆದು ಹಸಿ ವಾಸನೆ ಹೋಗಬೇಕು, ಹಾಗಾಗಿ 1 ಕುದಿ ಬರಬೇಕು ನೋಡಿ. ಮಸಾಲೆದು 1 ಕುದಿ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಇವಾಗ ನಾನು 2 ಪಾವು ರೈಸ್ಗೆ ಎಷ್ಟು ಬೇಕು ನೀರು ಅಷ್ಟು ನೀರನ್ನ ಹಾಕ್ಕೊತಾ ಇದ್ದೀನಿ. ಅಂದರೆ 4 ಲೋಟದಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ. ನೀವು ರೈಸ್ ಎಷ್ಟು ಹಾಕ್ಕೊತೀರಾ ಅದ್ರ ಮೇಲೆ ನೀರನ್ನ ಹಾಕ್ಕೊಬೇಕಾಗುತ್ತೆ. ಅವು ಕಲ್ಲರ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ.
ಹಾಗೆಯೇ ಮೆಂತ್ಯ ಸೊಪ್ಪು ಕೂಡ ತುಂಬಾ ಆರೋಗ್ಯಕರ. ನೀವು ಅಟ್ಲೀಸ್ಟ್ ವಾರದಲ್ಲಿ 2 ಸಲನಾದರೂ ಮಾಡ್ಕೊಳ್ಳಿ. ಯಾಕಂದ್ರೆ ಸೋಮವಾರ ಮಾಡಿ, ಪ್ರತಿ ಸೋಮವಾರ ಬೆಳಿಗ್ಗೆ ಟೈಮು ಲಂಚ್ ಬಾಕ್ಸ್ಗೆ ದಿಢೀರಂತಲೇ ಮಾಡ್ಕೊಬೋದು. ನೀರನ್ನ ಮಿಕ್ಸ್ ಮಾಡಾದಮೇಲೆ ಒಂದು ಕುದಿ ಬರಲಿಕ್ಕೆ ಬಿಡಬೇಕು. ನಾನು ಜಾರಲ್ಲಿರೋ ಕ್ಯಾಪು ಕೂಡ ತೊಳೆದು ಹಾಕ್ಕೊತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಬರಲಿಕ್ಕೆ ಬಿಡಬೇಕು. ಬ್ರೇಕ್ಫಾಸ್ಟು ಅಷ್ಟೇ, ಬಿಸಿನಲ್ಲೇ ಮಾತ್ರ ಅಲ್ಲ, ತಣ್ಣಗಾದ್ಮೇಲೂ ರುಚಿ ತುಂಬ ಚೆನ್ನಾಗಿ ಬರುತ್ತೆ. ಕುದಿ ಬಂದ ಮೇಲೆ ನೆನೆಸಿಟ್ಟು, ಅಂದರೆ ನಾನು ಅಕ್ಕಿನ ನೆನೆಸಿಲ್ಲ, ನೀರಲ್ಲಿ ತೊಳೆದು ಹಾಗೆ ಇಟ್ಕೊಂಡಿದ್ದೆ. ನೀರಲ್ಲಿ ತೊಳೆದ್ಬಿಟ್ಟು ಸೋರಿಸಿ ಇಟ್ಕೊಂಡಿರ್ತೀನಲ್ವ ಆ ಅಕ್ಕಿನ ಹಾಕ್ಕೊತಾ ಇದ್ದೀನಿ. ಅಕ್ಕಿನ ಹಾಕ್ಕೊಂಡಾದ್ಮೇಲೆ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಮತ್ತೆ ಮಿಕ್ಸ್ ಮಾಡಿ ಕುದಿ ಬರಲಿಕ್ಕೆ ಬಿಡಬೇಕು. ನೀವು ಈ ಥರ ಕುದಿ ಬರಲಿಕ್ಕೆ ಬಿಟ್ಟಾಗ ಹೆಚ್ಚು ಕಮ್ಮಿ ನೀರು 3/4 ಭಾಗದಷ್ಟು ಕಡಿಮೆ ಆಗಿರಬೇಕು. ಆವಾಗ ನೀವು ಕುಕ್ಕರ್ ವಿಷಲ್ನ ಕ್ಲೋಸ್ ಮಾಡಿದ್ರೆ ನೀಟಾಗಿ ಬರುತ್ತೆ ಮೆಂತ್ಯ ಸೊಪ್ಪಿನ ಬಿರಿಯಾನಿ. ಇಲ್ಲಾಂದರೆ ಏನಾಗುತ್ತೆ, ನೀವು ಈ ಥರ ನೀರು ಹಾಕಿದ ತಕ್ಷಣವೇ ಕುಕ್ಕರ್ ವಿಷಲ್ ಕ್ಲೋಸ್ ಮಾಡಿದ್ರೆ ಆ ಮಸಾಲೆ ಎಲ್ಲ ಬರೀ ಮೇಲ್ಗಡೆನೇ ಇರುತ್ತೆ. ನೋಡಿ, ಈಗ ನಾನು ತೋರಿಸ್ತಿದ್ದೀನಲ್ವ, ಆ ಥರ ಬರುತ್ತೆ. ಅದಕ್ಕೋಸ್ಕರ ನೀರು ನೋಡಿ 3/4 ಭಾಗದಷ್ಟು ನೀರೆಲ್ಲ ಕಡಿಮೆ ಆಗಿದೆ. ಈ ಕಡಿಮೆ ಆದಮೇಲೆ ನಾವು ನೀಟಾಗಿ ಮಿಕ್ಸ್ ಮಾಡಿ ಬರೀ ಒಂದು ವಿಷಲ್ ಕೂಗಿಸ್ಕೊಂಡ್ರೆ ಸಾಕು, ನೀಟಾಗಿ ಬಂದುಬಿಡುತ್ತೆ ಮೆಂತ್ಯ ಸೊಪ್ಪಿನ ಬಿರಿಯಾನಿ. ಇವಾಗ ನಾನು ಕುಕ್ಕರ್ ವಿಷಲ್ನ ಕ್ಲೋಸ್ ಮಾಡಿ ಮತ್ತೆ ಆರಾದಮೇಲೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಇಲ್ಲಿ ಏನಾಗಿದೆ ಅಂದರೆ, ನಾನು ಸ್ವಲ್ಪ ಪೂಜೆ ಅಂತ ಮಾಡ್ತಾಯಿದ್ದೆ. ಅವಾಗ ಏನು ಮಾಡಿದ್ದಾರೆ, ನನ್ನ ಮಕ್ಕಳು ಲೇಟ್ ಆಯಿತು ಅಂದ್ಬಿಟ್ಟು ಅವ್ರಿಗೆ ಗೊತ್ತಿಲ್ಲ ಅಲ್ಲ, ಹಾಗಾಗಿ ಕುಕ್ಕರ್ ವಿಷಲ್ ತೆಗೆದು ಓಪನ್ ಮಾಡಿ ಹಾಕೊಂಡ್ಬಿಟ್ಟಿದ್ದಾರೆ. ರುಚಿಯಂತೂ ಮೆಂತ್ಯ ಸೊಪ್ಪಿನ ಬಿರಿಯಾನಿ ತುಂಬಾ ಚೆನ್ನಾಗಿ ಬಂತು ಫ್ರೆಂಡ್ಸ್. ಅದಕ್ಕೋಸ್ಕರ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅನ್ನಿಸ್ತು. ಅದಕ್ಕೋಸ್ಕರ ಇದೇ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.